ಇಲ್ಲಿ ತನಕನೂ ಧರ್ಮಸ್ಥಳದಲ್ಲಿ ಅಸ್ಥಿ ಸಾಕ್ಷ್ಯಗಳು ಪ್ರಬಲವಾಗಿ ಏನೂ ಸಿಕ್ಕಿಲ್ಲ. ಹಾಗಾಗಿ ಅನಾಮಿಕ SITಗೆ ಹೊಸ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಶವ ಹೂತಿರೋದು 15ರಿಂದ 20 ವರ್ಷಗಳ ಹಿಂದೆ. ಈ ವೇಳೆ ಭೌಗೋಳಿಕವಾಗಿ ಸಾಕಷ್ಟು ಬದಲಾವಣೆ ಆಗಿದೆ, ಅದು ತುಂಬ ಆಳ ಕೊಟ್ಟೋಗಿರಬಹುದು. ಸೊ ಹೀಗಾಗಿ ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಸರ್ವೆಗೆ ಮನವಿ ಮಾಡಿಕೊಂಡಿದ್ದಾರಂತೆ. ಭೂಮಿ ಒಳಗಡೆ ಏನಿದೆ ಅಂತ ಗುರುತಿಸ್ತಕ್ಕಂಥ ರಾಡಾರ್, ಅಂದರೆ ಭೂಮಿಯನ್ನು ಅಗೆಯದೆ ಭೂಮಿಯ ಒಳಗಡೆ ಏನಿದೆ ಅಂತ ಪತ್ತೆ ಹಚ್ಚೋದಕ್ಕೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಇದನ್ನು ಬಳಸ್ತಾರೆ. ಈ ಡಿವೈಸನ್ನು ಅದು ಸ್ಕ್ಯಾನ್ ಮಾಡುತ್ತೆ. ಭೂಮಿಯ ಒಳಗಡೆ ಒಂದು 15-20 ಅಡಿ ತನಕ ಸ್ಕ್ಯಾನ್ ಮಾಡಿ ಒಳಗಡೆ ಏನಿದೆ. ಸಾಮಾನ್ಯವಾಗಿ ಈ ಏನು ಭೂಮಿ ಪಂಪ್ ಸೆಟ್ ಕೊರಿಬೇಕಾದ್ರೆ ಮಧ್ಯದಲ್ಲಿ ಏನಾದರೂ ಬಂಡೆ ಕಲ್ಲುಗಳಿಗೆ ಸಿಗುತ್ತಾ, ದಪ್ಪ ಬಂಡೆಗಳು ಸಿಗುತ್ತಾ, ಇದನ್ನು ಪತ್ತೆ ಹಚ್ಚೋದಕ್ಕೆ ಈ ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರನ್ನು ಬಳಕೆ ಮಾಡ್ತಾನೆ. ಮತ್ತು ಗಣಿಗಳನ್ನು ಪತ್ತೆ ಹಚ್ಚಬೇಕಾದ್ರೆ ಏನಾದರೂ ನಿಕ್ಷೇಪಗಳು ಸಿಗುತ್ತಾ, ಚಿನ್ನ ಈ ಥರದ ನಿಕ್ಷೇಪಗಳಿದೆಯಾ ಅಂದಾಗ ಆಗಲೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ಈಗ ಒಂದು ವೇಳೆ ಏನಾದರೂ ದೂರುದಾರನ ಮನವಿಗೆ ಒಪ್ಪಿದ್ರೆ ಈ ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಆ ಡಿವೈಸನ್ನು ತರಿಸ್ಬೇಕಾಗುತ್ತೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅವ್ರ ಬಳಿ ಇರುತ್ತೆ. ಆತನ ಮನವಿಗೆ ಒಪ್ಪೋ ಸಾಧ್ಯತೆ ಇದೆಯಾ, ಹೇಗೆ ಅಂತ? ಈಗಿರುವಂಥ ಮಾಹಿತಿಯ ಪ್ರಕಾರ ಆತ ಹೇಳಿರುವಂಥ GPR ಸಿಸ್ಟಮ್ ಅನ್ನು ಬಳಕೆ ಮಾಡಲಿಕ್ಕೆ SIT ಅಧಿಕಾರಿಗಳು ನಿರ್ಧಾರ ಮಾಡಿಲ್ಲ. ಯಾಕಂತ ಹೇಳಿದರೆ ಆತ ಹೇಳಿರುವಂಥ ಎಲ್ಲ ಕೆಲಸಗಳನ್ನು ಈವರೆಗೂ SIT ಅವರು ನಿರಂತರವಾಗಿ ಮಾಡಿದ್ದಾರೆ. ಅಂದರೆ ಆತ ಆ ತಲೆಬುರುಡೆಯನ್ನು ಯಾವಾಗ ನ್ಯಾಯಾಲಯಕ್ಕೆ ಒಪ್ಪಿಸಿದ ಬಳಿಕ ಆತ ವಿಚಾರಣೆ ವೇಳೆ ಏನೆಲ್ಲ ಹೇಳಿದ ಅದೆಲ್ಲವನ್ನು ಸಂಗ್ರಹ ಮಾಡ್ಕೊಂಡಿದ್ದಾರೆ. ಆತ ಕೊಟ್ಟಿರುವಂಥ ದಾಖಲೆಗಳನ್ನು ಸಂಗ್ರಹ ಮಾಡಿದ್ದಾರೆ. ಆ ಬಳಿಕ ಆತ ನಾನೊಂದಷ್ಟು ಪಾಯಿಂಟ್ಗಳನ್ನು ತೋರಿಸ್ತೇನೆ ಹೇಳಿದ್ದಾನೆ. ಆ ಪಾಯಿಂಟ್ಗಳನ್ನು ತೋರಿಸಲಿಕ್ಕೂ ಆಸ್ಪದ ಕೊಟ್ಟರು. ಆತನಿಗೆ ವಿಶೇಷವಾದಂಥ ಭದ್ರತೆಯನ್ನು ಕಲ್ಪಿಸಿದ್ರು. ಆ ಬಳಿಕ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಸೇರಿದಂತೆ ಸುತ್ತಮುತ್ತಲಿನಲ್ಲಿ 13 ಕಡೆಗಳಲ್ಲಿ ಪಾಯಿಂಟ್ ಮಾಡಲಿಕ್ಕೆ ಆತ ಹೇಳಿದ್ದಾನೆ. ಅದನ್ನು ಕೇಳಿದರು. ಈಗ ಆ ಪಾಯಿಂಟ್ ಎಲ್ಲ ಮಾಡಿ ಆಯಿತು. ಆ ಬಳಿಕ ಆತ ಹೇಳಿದ ರೀತಿಯಲ್ಲಿ ಈ ಪಾಯಿಂಟಲ್ಲಿ ಉತ್ಖನನ ಮಾಡಬೇಕು ಹೇಳಿದರು. ಅದನ್ನು ಮಾಡಿದರು. ಅದರ 1ರಿಂದ ಈಗ 10ರವರೆಗೆ ಏನು ಉತ್ಖನನ ಮಾಡಿದ್ದಾರೆ ಅದರಲ್ಲಿ ಯಾವುದರಲ್ಲೂ ಆತ ಹೇಳಿದ ರೀತಿಯಲ್ಲಿ ಏನೂ ಪತ್ತೆ ಆಗಿಲ್ಲ. ಕೇವಲ 6ನೇ ಪಾಯಿಂಟಲ್ಲಿ ಪತ್ತೆ ಆಗಿರುವಂಥ ಒಂದು ಕಳೆಬರಗಳೇನಿತ್ತು, ಸುಮಾರು ಒಂದು 12 ಎಲುಬುಗಳು ಸಿಕ್ಕಿದೆ. ಅದರ ಬಗ್ಗೆ ಇನ್ನಷ್ಟು ತನಿಖೆಗಳು ನಡೀತಾ ಇರುವಂಥದ್ದು. ಆತನೇ ಹೂತಿರೋದಾ ಅಥವಾ ಅದಕ್ಕಿಂತ ಮೊದಲು ಹೂತಿದಾರ ಅನ್ನುವಂಥದ್ದು. ಅದರ ಜೊತೆಗೆ ಆತ 1ರಿಂದ 10ರವರೆಗೂ ಏನೂ ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಈಗ ಆತ ಹೇಳಿದ ಎಲ್ಲವನ್ನ ಮಾಡಲಿಕ್ಕೆ SIT ಅಧಿಕಾರಿಗಳು ಒಪ್ತಾ ಇಲ್ಲ. ಸದ್ಯ ಈಗ ಒಪ್ಕೊಂಡಿರುವಂಥ ಕೆಲಸ ಏನಿದೆ 13 ಕಡೆಗಳಲ್ಲಿ ಉತ್ಖನನ ಮಾಡಬೇಕು ಅನ್ನುವಂಥದ್ದನ್ನು ಅದನ್ನು ಈಗ ಸದ್ಯದ ಮಟ್ಟಿಗೆ ಮಾಡ್ತಾರೆ. ಆತ ಆರಂಭದಲ್ಲಿ ಏನು ಹೇಳಿದಾನಂದರೆ 1ರಿಂದ 13ರವರೆಗೆ ನಾನು ಪಾಯಿಂಟ್ ಮಾಡಿದ್ದೇನೆ, ಅದೆಲ್ಲ ತೆಗೆದ ನಂತರ ಇನ್ನೊಂದಷ್ಟು ಪಾಯಿಂಟ್ಗಳನ್ನು ನಾನು ತೋರಿಸ್ತೇನೆ, ಆ ಬಳಿಕ ಅದನ್ನು ತೆಗಿಬೇಕು ಅನ್ನುವಂಥದ್ದು. ಆದರೆ ಈಗ ಆತ ಹೇಳಿದ ರೀತಿಯಲ್ಲಿ ಯಾವುದೂ ನಡೀಲಿಲ್ಲ. 1ರಿಂದ 10ರವರೆಗೆ ಈಗ ಉತ್ಖನನ ಮಾಡಿದ್ರಲ್ಲೂ ಏನೂ ಸಿಗಲಿಲ್ಲ. ಇನ್ನು ಉಳಿದಂಥ 3ರಲ್ಲಿ ಸಿಗುವಂಥ ನಿರೀಕ್ಷೆನೂ ಇಲ್ಲ. ಹೀಗಾಗಿ ಆತ ಹೇಳಿರುವಂಥ ಈ GPR ಸಿಸ್ಟಮ್ನ ಬಳಕೆ ಏನಿದೆ ಅದನ್ನೆಲ್ಲ ಸದ್ಯದ ಮಟ್ಟಿಗೆ SIT ಅಧಿಕಾರಿಗಳು ಒಪ್ಪುವಂಥ ಸಾಧ್ಯತೆ ಭಾಳಷ್ಟು ಕಡಿಮೆ ಇರುವಂಥದ್ದು. ಅದು ಅವರು ನಡೆಸಿರುವಂಥ ಸಭೆಯಲ್ಲೂ ಯಾವುದೇ ರೀತಿಯಾದಂಥ ತೀರ್ಮಾನಗಳನ್ನು ಮಾಡಲಾಗಿಲ್ಲ. ಹಾಗಾಗಿ ಮುಂದೆ ಈಗ ಅವರಿಗೆ ಸವಾಲಾಗಿರುವಂಥ ಈ 13 ಉತ್ಖನನಗಳೇನಿದೆ ಈ ಉತ್ಖನನಗಳನ್ನು ಮಾಡುವಂಥದ್ದೇ ಪ್ರಮುಖವಾಗಿರುವಂಥದ್ದು. ಒಂದು ವೇಳೆ ಇನ್ನು ಉಳಿದ 3 ಪಾಯಿಂಟ್ಗಳಲ್ಲಿ ಏನಾದರೂ ಸಿಕ್ಕರೆ ಮುಂದಿನ ದಿನಗಳಲ್ಲಿ ಇನ್ನು ಉಳಿದಲ್ಲಿಗೆ GPR ಅನ್ನು ಬಳಕೆ ಮಾಡುವುದರಲ್ಲಿ ಚಿಂತನೆ ಮಾಡುವಂಥ ಸಾಧ್ಯತೆಗಳಿರುವಂಥದ್ದು. ಅರವಿಂದ್, ರೈಟ್. ಸುಕ್ಪಾಲ್ ಮತ್ತು ದೀಪಕ್ ಇಬ್ಬರು ಕೂಡ ಧನ್ಯವಾದ. ಒಟ್ಟಾರೆ ಈಗ GPR ಸಿಸ್ಟಮ್ ಬಳಕೆ ಮಾಡೋದಕ್ಕೆ ಸದ್ಯಕ್ಕೆ ಒಪ್ಪಿಗೆ ಸಿಕ್ಕಿಲ್ಲ. ಯಾಕೆಂದರೆ ಆತ ಹೇಳಿದ ಎಲ್ಲವನ್ನೂ ಕೇಳಿದ್ದಾರೆ SIT ಅವರು, ಏನೂ ಸಿಕ್ಕಿಲ್ಲ. ಹಾಗಾಗಿ ಆ ಬಳಕೆಯ ಬಗ್ಗೆ ಇನ್ನೂ ಯಾವುದೇ ನಿರ್ಧಾರ ಆಗಿಲ್ಲ.